ಇತ್ತೀಚೆಗೆ ಸಮಾಜದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಈ ಸಂಸಾರ ಒಡೆದು ಹೋಗೋದೇ ಈ ಅನೈತಿಕ ಸಂಬಂಧದ ವಿಚಾರಕ್ಕಾಗಿ. ಈಗ ಅದೇ ರೀತಿಯಾದಂತಹ ಘಟನೆ ಬೆಂಗಳೂರಿನಲ್ಲಾಗಿದೆ. ಪತಿಯ ಅನೈತಿಕ ಸಂಬಂಧ ಆರೋಪ ಹಿನ್ನೆಲೆಯಲ್ಲಿ ಪತ್ನಿ ನೇಣಿಗೆ ಶರಣಾಗ್ಬಿಟ್ಟಿದ್ದಾರೆ. ಬೆಂಗಳೂರಿನ ಹೆಬ್ಬಾಳದ ಕನಕನಗರದಲ್ಲಾಗಿರೋ ಘಟನೆ ಇದು. ನೇಣಿಗೆ ಶರಣಾದ ಯುವತಿಯ ಹೆಸರು ಬಹಾರ್ ಅಸ್ಮಾ ಅಂತ. 29 ವರ್ಷ ಈಕೆಗೆ. ಅಸ್ಮಾ ಪತಿ ಬಶೀರ್ನನ್ನ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಇವರಿಬ್ಬರು ಮದುವೆ ಆಗಿ 2 ವರ್ಷ ಆಗಿತ್ತು. ಬಶೀರುಲ್ಲಾ ಮತ್ತು ಅಸ್ಮಾ. ಬೇರೊಬ್ಬ ಯುವತಿಯ ಜೊತೆಗೆ ಬಶೀರುಲ್ಲಾ ಅನೈತಿಕ ಸಂಬಂಧವನ್ನ ಇಟ್ಕೊಂಡಿದ್ದಂತೆ ಈ ಆರೋಪ ಮಾಡ್ತಾ ಇರೋದು. ಪತಿಯ ಅನೈತಿಕ ಸಂಬಂಧಕ್ಕೆ ಬೇಸತ್ತು ಬಹಾರ್ ಅಸ್ಮಾ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಮೃತ ಯುವತಿಯ ಕುಟುಂಬಸ್ಥರಿಂದ ಪತಿ ವಿರುದ್ಧ ಕೊಲೆ ಆರೋಪವನ್ನ ಮಾಡಿ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಕೂಡ ಕೇಸ್ ದಾಖಲು ಆಗಿದೆ. ಹೇಳಿದ್ನಲ್ಲ, ಈ ಸಂಸಾರ ಒಡೆದು ಹೋಗೋದೆ ಅಥವಾ ಡಿವೋರ್ಸ್ ಹಂತಕ್ಕೆ ಬರೋದೆ ಅಥವಾ ಈ ರೀತಿಯಾಗಿ ಆತ್ಮಹತ್ಯೆಯ ದಾರಿಗೆ ಹಿಡಿಯೋದೆ ಅನೈತಿಕ ಸಂಬಂಧದ ವಿಚಾರ. ಅದು ಯಾರೇ ಆಗಲಿ, ಪತಿ ಆಗಲಿ ಅಥವಾ ಪತ್ನಿ ಆಗಲಿ. ಸೊ ಅದರಿಂದ ರೀತಿಯಾಗಿ ಒಂದು ಪಿಡುಗು ಬಂದಿರೋದು ಸಮಾಜಕ್ಕೆ. ನೋಡಿ, ಇವರೇ ಬಹಾರ್ ಅಸ್ಮಾ ಮತ್ತು ಬಶೀರುಲ್ಲಾ 2 ವರ್ಷ ಆಗಿದ್ದಂತೆ ಮದುವೆ ಆಗಿ. ಆದ್ರೂ ಕೂಡ ಈ ಬಶೀರುಲ್ಲಾ ಅವನು ಮತ್ತೊಬ್ಬರ ಜೊತೆಗೆ ಅನೈತಿಕ ಸಂಬಂಧವನ್ನು ಇಟ್ಕೊಂಡಿದ್ದಂತೆ. ಈ ವಿಚಾರ ಪತ್ನಿಗೆ ಗೊತ್ತಾಗಿ ಬಹಳಷ್ಟು ಬಾರಿ ಇದ್ರ ಬಗ್ಗೆ ಹೇಳಿದ್ರು ಅಥವಾ ಬೇಡಿಕೊಂಡ್ರು ಸಹವಾಸವನ್ನು ಬಿಟ್ಟಿರಲಿಲ್ಲ ಅಂತೆ ಬಶೀರುಲ್ಲಾ. ಅದಕ್ಕೆ ಮನೆಯವರ ಬಳಿ ಸಾಕಷ್ಟು ಬಾರಿ ಇದ್ರ ಬಗ್ಗೆ ಹೇಳ್ಕೊಂಡಿದ್ದಾಳಂತೆ. ಆದರೂ ಕೂಡ ಈ ಬಶೀರುಲ್ಲಾ, ನೋಡಿ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಈತನೇ ಬಶೀರುಲ್ಲಾ, ಆದರೂ ಕೇಳಿರಲಿಲ್ಲ. ಪರಸ್ತ್ರೀ ವ್ಯಾಮೋಹವನ್ನು ಬಿಟ್ಟಿರಲಿಲ್ಲ. ಹಾಗಾಗಿ ನೊಂದು ಬೆಂದು ಬೇಸತ್ತು ಅಸ್ಮಾ ನೇಣಿಗೆ ಶರಣಾಗ್ಬಿಟ್ಟಿದ್ದಾಳೆ. ಈಗ ಆತ್ಮಹತ್ಯೆಗೆ ಪ್ರಚೋದನೆ, ಕಿರುಕುಳದ ಆರೋಪ ಹಿನ್ನೆಲೆಯಲ್ಲಿ ಹೆಬ್ಬಾಳ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಜೊತೆಗೆ ಆ ಚಾಟಿಂಗ್, ವಾಟ್ಸಪ್ನಲ್ಲಿ ಮಾಡಿರುವಂಥ ಚಾಟಿಂಗನ್ನು ನೋಡ್ತಾ ಇದ್ದೀರಿ ನೋಡಿ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಈಗ ನಾನು ಹೇಳ್ತಾ ಇದ್ದೆ, ಸಮಾಜದಲ್ಲಿ ಈಗ ಬಂದಿರುವಂಥ ಪಿಡುಗು ಇದು. ಪತಿ ಪತ್ನಿ ಒಂದು ಸಂಸಾರ ಒಡೆದು ಹೋಗೋದಕ್ಕೆ ಅನೈತಿಕ ಸಂಬಂಧವೇ ಕಾರಣ ಅಂತ. ಇಲ್ಲೂ ಕೂಡ ಅದೇನ, ಜೊತೆಗೆ ಬೇರೇನ ಆರೋಪ ಕೇಳಿ ಬರ್ತಾ ಇದೆ ಈತನ ವಿರುದ್ಧ, ಬಶೀರುಲ್ಲಾ ವಿರುದ್ಧ. ಶರತ್, ಏನಂತಂದರೆ 2023 ಜುಲೈನಲ್ಲಿ ಕೂಡ ಇವರ ವಿವಾಹವಾಗಿರುತ್ತೆ. ಅದ್ದೂರಿಯಾಗಿ ಮದುವೆಯನ್ನು ಮಾಡಿಕೊಟ್ಟಿರ್ತಾರೆ. ಆದರೆ ಈಕೆ ಒಂದು ಎಲ್ಲೂ ಎಜುಕೇಟೆಡ್ ಆಗಿದ್ದು ಒಂದು ಕಂಪನಿಯಲ್ಲಿ HR ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಆತ ಕೂಡ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದು ಆರಂಭದ ದಿನಗಳಲ್ಲಿ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಆದರೆ ಈತ ಬಶೀರುಲ್ಲಾ ಏನಿದ್ದಾನೆ, ಈತನಿಗೆ ದೆಹಲಿಗೆ ಒಂದು ಕೆಲಸ ವರ್ಗಾವಣೆ ಆಗುತ್ತೆ. ವರ್ಗಾವಣೆ ಆಗಿದ ನಂತರ ಪತ್ನಿಯನ್ನು ಸಾಕಷ್ಟು ಅವಾಯ್ಡ್ ಮಾಡ್ತಾನೆ. ಆತ ಕೂಡ ಬೇರೆ ಬೇರೆ ಯುವತಿಯರ ಜೊತೆ ಮಾತಾಡುವಂಥದ್ದು, ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತಾನೆ. ಯಾವಾಗ ಪತ್ನಿಗೆ ಒಂದು ಡೌಟ್ ಬರುತ್ತೋ ಆ ಸಂದರ್ಭದಲ್ಲಿ ಕೇಳಿದಂಥ ವೇಳೆಯಲ್ಲಿ ಕೂಡ ಆತ ಯಾವುದೇ ರೀತಿಯಾದಂಥ ಉತ್ತರವನ್ನು ಕೂಡ ಕೊಡೋದಿಲ್ಲ. ಆಗ ಒಂದು ಡಾಕ್ಯುಮೆಂಟ್ ಸಮೇತವಾಗಿ ಆತನನ್ನ ಹಿಡಿತಾರೆ. ಅಂದರೆ ವಿಚಾರಣೆಯನ್ನು ತಿಳಿಸಿದಂಥ ಸಂದರ್ಭದಲ್ಲಿ ಕೂಡ ಆಕೆ ಕೂಡ ಹೇಳುವಂಥ, ಆದರೆ ಈತ ಅದಕ್ಕೆ ಯಾವುದಕ್ಕೂ ಕೂಡ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳಿ ಒಪ್ಕೊಳ್ಳಿಲ್ಲ. ಆಗ ಆ ಆಸ್ಮಾ ಕೂಡ ಅವರ ಪೋಷಕರ ಜೊತೆ ವಿಚಾರವನ್ನು ತಿಳಿಸಿದಾಗ ಅವ್ರ ಅಕ್ಕ ಒಂದ್ಸಾರಿ ಬಂದು ಮಾತುಕತೆಯನ್ನು ಮಾಡಿ, ಈ ರೀತಿ ಆಗಬಾರ್ದು, ಮುಂದೆ ಸಂಸಾರವನ್ನು ಚೆನ್ನಾಗಿ ನೋಡ್ಕೊಂಡು ಹೋಗಿ ಅಂತ ಹೇಳಿ ಕೂಡ ಬುದ್ಧಿ ಹೇಳಿರ್ತಾರೆ. ಆದರೂ ಕೂಡ ಈತ ತನ್ನ ಒಂದು ಬುದ್ಧಿಯನ್ನು ಮುಂದುವರಿಸ್ಕೊಂಡೇ ಹೋಗ್ತಾ ಇರ್ತಾನೆ. ಹೀಗಾಗಿ ಒಮ್ಮೆ ಈಕೆ ತನ್ನ ಕಾಲ್ ಡೀಟೇಲ್ಸ್ ಮತ್ತು ವಿಡಿಯೋ ಕಾಲ್ ಚಾಟ್ಸ್ ಏನಿರುತ್ತೆ ಎಲ್ಲವೂ ಕೂಡ ಸಿಗುತ್ತೆ. ಆ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದಂಥ ವೇಳೆಯಲ್ಲಿ ಕೂಡ ಆತ ಇದನ್ನು ಒಪ್ಕೊಳ್ಳದೆ ಆಕೆ ಮೇಲೆ ಹಲ್ಲೆಯನ್ನು ಮಾಡುವಂತಹ ಕೆಲಸವನ್ನು ಕೂಡ ಮಾಡಿರ್ತಾನೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರು ಪೋಷಕರು ಹೇಳಿರ್ತಾರೆ. ಆದರೂ ಕೂಡ ಮೊನ್ನೆ 2 ದಿನಗಳ ಹಿಂದೆ ಕರೆಯನ್ನು ಮಾಡಿ, ನಿಮ್ಮ ಒಂದು ಆಸ್ಮಾ ಏನಿದ್ದಾರೆ ಅವರು ಮೃತಪಟ್ಟಿದ್ದಾರೆ, ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಅವರಿಗೆ ಫೋನನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವ್ರು ಬಂದು ನೋಡಿದಂಥ ವೇಳೆಯಲ್ಲಿ ಆ ಒಂದು ಬಾತ್ರೂಮ್ ಕಿಟಕಿ ಏನಿರುತ್ತೆ ಆ ಒಂದು ಕಿಟಕಿಯ ಪಕ್ಕ ಆಕೆ ನೇಣು ಬಿಗಿದ ಸ್ಥಿತಿಯಲ್ಲಿ ಇರ್ತಾರೆ. ಅಂದರೆ ಅವ್ರ ಕುಟುಂಬಸ್ಥರು ಕೂಡ ಇದನ್ನು ಆರೋಪ ಮಾಡ್ತಾ ಇರೋಂತ ಏನಾದರೆ, ಆಕೆ ಸೂಸೈಡ್ ಮಾಡ್ಕೊಳ್ಳುವಂತಹ ವ್ಯಕ್ತಿ ಅಲ್ಲ, ಆಕೆ ವೆಲ್ ಎಜುಕೇಟೆಡ್ ಪರ್ಸನ್, ಕೈ ತುಂಬ ಸಂಬಳವನ್ನು ತೆಗೆದುಕೊಳ್ತಾ ಇದ್ಲು, ಮನೆ ಸಂಸಾರವನ್ನು ಕೂಡ ನಿಭಾಯಿಸ್ತಾ ಇದ್ಲು. ಆದರೆ ಇವರ ಕುಟುಂಬಸ್ಥರೇ ಆಕೆಯನ್ನು ಹಲ್ಲೆ ಮಾಡಿ ಹತ್ಯೆಯನ್ನು ಮಾಡಿದ್ದಾರೆ. ತದನಂತರ ನಮಗೆ ಹೇಳಿರುವಂಥದ್ದು, ನಾವು ಎಷ್ಟೋ ಬಾರಿ ಕರೆ ಮಾಡಿದಂಥ ಸಂದರ್ಭದಲ್ಲಿ ಆಕೆ ಕರೆ ಸ್ವೀಕರಿಸದೇ ಇದ್ದಂಥ ವೇಳೆಯಲ್ಲಿ ನಾವು ಹೋಗಿ ವಿಚಾರವನ್ನು ತಿಳಿಸ್ತೀವಿ. ಆ ಸಂದರ್ಭದಲ್ಲಿ ಒಂದು ನೇಣು ಬಿಗಿದ ಸ್ಥಿತಿಯಲ್ಲಿ ಮೃತಪಟ್ಟಿರುವಂಥದ್ದು, ಯಾವುದೋ ಒಂದು ಡೆತ್ ನೋಟನ್ನು ಕೂಡ ಬರೆದಿಟ್ಟಿಲ್ಲ ಅಂತ ಹೇಳಿ. ಈ ಘಟನೆಗೆ ಸಂಬಂಧಪಟ್ಟಂತೆ ಅವರ ಸಹೋದರಿ ಕೂಡ ನಮ್ಮ ಜೊತೆ ಇದ್ದಾರೆ. ಈಗ ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಮೇಡಮ್, ನಿಮಗೆ ಯಾವಾಗೂ ವಿಚಾರ ಗೊತ್ತಾಯಿತು ನಿಮ್ಮ ಒಂದು ಆಸ್ಮಾ ಅವರ ಗಂಡನ ವಿಚಾರಗಳಂದರೆ ಬೇರೆಯವರ ಜೊತೆ ಒಂದು ಅನೈತಿಕ ಸಂಬಂಧಗಳು ಇದೆ ಅಂತ ಹೇಳಿ? ಸೊ ಆ ಸಂದರ್ಭದಲ್ಲಿ ನೀವೇನಾದರೂ ಕರೆದು ಮಾತಾಡಿದ್ರಾ? ಅದಾದಮೇಲೆ ಏನಾಯಿತು ಮೇಡಮ್? ಗೊತ್ತಾದ್ಮೇಲೆ ನನ್ನ ತಂಗಿ ಹೇಳಿದ್ಮೇಲೆ ನಾನೆಲ್ಲ ಫೋರ್ಸ್ ಮಾಡಿದೆ, ಎಲ್ಲರಿಗೆ ಹೇಳೋಣ, ಅವ್ನಿಗೆ ಫ್ಯಾಮ್ಲಿ ಎಲ್ಲರೂ ಹೇಳೋಣ ಅಂತ. ನನ್ನ ಬಗ್ಗೆ ಒಂದು ಸತಿ ಕೇಳಲಿಲ್ಲ. ಮತ್ತೆ ನಾವು ಫೋರ್ಸ್ ಮಾಡಿ
ಅವ್ರಿಗೆ ಎಲ್ಲ ತಿಳಿಸಿ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲ ತಿಳಿಸಿದ್ದೀನಿ, ಈ ಥರ ಹುಡುಗ ಈ ಥರ ಅಫೇರ್ಸ್ ಇದೆ, ಫೋಟೋಸ್ ವೀಡಿಯೋಸ್ ಎಲ್ಲ ನೋಡಿಸಿ. ಅವ್ರು ಏನು ಹೇಳ್ತಾರೆ, ಇದು ಮೊದಲೇದು ಇವತ್ತು ಟುಡೇ ಪ್ರೆಸೆಂಟ್ ಏನಾದರೂ ಮಾಡಿದಾನಾ? ಇಲ್ಲ, ಪ್ರೆಸೆಂಟ್ ಡೇ ಏನೂ ಮಾಡಿಲ್ಲ. ಯಾಕೆಂದರೆ ಕ್ಷಮೆ ಕೇಳ್ಕೊಂಡಿದ್ದಾರೆ ಅವರು. ಕ್ಷಮೆ ಕೇಳ್ಕೊಳ್ಳೋದೇ ಪರವಾಗಿಲ್ಲ, ಅಲ್ಲಾನು ಮಾಫ್ ಮಾಡಿಬಿಡ್ತಾನೆ. ನೀವೇ ಎಂಥವ್ರು ಅಂತ ನಮಗೆ ಹೇಳ್ತಾ ಇದ್ರು ಅವರು. ಅವ್ರ ಅಸ್ಮಾಗೇನೆ ಆ ಥರ ಹೇಳ್ತಾ ಇದ್ರು ಅವರು. ಅವ್ರ ಫ್ಯಾಮಿಲಿ ಸಪೋರ್ಟ್ ತುಂಬ ಇತ್ತು ಸರ್ ಅವ್ರಿಗೆ. ನೀವು ನೋಡಿದಾಗ ಹೇಗಿತ್ತು ಮೇಡಮ್ ಅದು ಮೃತದೇಹ, ನೀವು ಹೋಗಿ ಮನೆಗೆ ನೋಡೋದಂಥ ಟೈಮಲ್ಲಿ? ಅದು ವಿಂಡೋನಲ್ಲಿ ಹ್ಯಾಂಗ್ ಮಾಡಿದ್ದಾನೆ ಸರ್ ಅವರು. ಯಾಕೆಂದರೆ ವಿಂಡೋ ಅವ್ರ 5.5 ಇದು ಹೈಟ್ ಅವ್ರದ್ದು. ಇಷ್ಟೇ ಇರೋದು ಅದು ವಿಂಡೋ, ವಾಶ್ರೂಮ್ ಟಾಯ್ಲೆಟ್ ವಿಂಡೋ ಇಷ್ಟೇ ಇರೋದು. ವಿಂಡೋನಲ್ಲಿ ಹೇಗೆ ಸಾಧ್ಯ ಅವರು ಸುಸೈಡ್ ಮಾಡ್ಕೊಳ್ಳೋಕ್ಕೆ? ಸುಸೈಡ್ ಇಲ್ಲ ಸರ್, ಇದು ಮರ್ಡರ್ ಮಾಡಿದ್ದಾರೆ, ಪ್ರೀ ಪ್ಲ್ಯಾನ್ ಮಾಡಿ ಮರ್ಡರ್ ಮಾಡಿರೋದು ಸರ್ ಅವರು. ಮೇಡಮ್, ನೀವು ಈಗ ಕಂಪ್ಲೇಂಟ್ ಕೊಟ್ಟಿದ್ದೀರಾ, FIR ದಾಖಲಾಗಿದೆ. ಸೊ ಏನು ಒಂದು ನ್ಯಾಯಕ್ಕೆ ಏನು ಆಗ್ರಹ ಮಾಡ್ತೀರಾ, ಏನು ಕೇಳ್ತೀರಾ ಮುಂದೆ ಈ ರೀತಿ ಆಗದೆ ಇರೋಂಥದ್ದು? ನನ್ನ ತಂಗಿ ಜೊತೆ ಆಗಿರೋದು ಯಾರು ಹುಡುಗಿ ಜೊತೆ ಆಗಬಾರ್ದು. ಮತ್ತೆ ಇವರು ಹೋಗಿ ಮತ್ತೆ ಮದುವೆ ಮಾಡಿಕೊಂಡು ಅವ್ರು ಮಾಡ್ತಾನೆ ಸರ್. ಅವ್ರ ಅಮ್ಮ ಹೇಳಿದ್ದಾರೆ, ಪರವಾಗಿಲ್ಲ ಬಿಟ್ಬಿಡು ಬೇರೆ ಮಾಡ್ಸೋಣ ಅಂತ ಹೇಳಿದ್ದಾರೆ ಅವರು. ನಮ್ಮ ತಂಗಿ ಹೇಳಿದ್ದು ಈ ಥರ ಹೇಳಿದ್ದಾರೆ ಅಂತ. ಬಟ್ ಅವ್ರಿಗೆ ಇಷ್ಟು ಥರ ಆಚೆ ಬರಬಾರ್ದು. ಅವ್ರ ಥರ ನ್ಯಾಯ ಕೊಡಿಸ್ಬೇಕು. ಬೇರೆ ಹುಡುಗಿ ಜೊತೆ, ಬೇರೆ ತಂಗಿ ಜೊತೆ ಈ ಥರ ಆಗಲೇಬಾರ್ದು ಸರ್. ಅವ್ರ ಹುಡುಗಿ ಸುಸೈಡ್ ಮಾಡ್ಕೊಡೋದೇ ಇಲ್ಲವೇ. ವೆಲ್ ಎಜುಕೇಟೆಡ್ ಹುಡುಗಿ, ತುಂಬ ಸಪೋರ್ಟಿವ್ ಇದ್ದಿದ್ದವರು. ಈ ಥರ ಮಾಡ್ಕೊಳ್ಳೋ ಸಾಧ್ಯನೇ ಇಲ್ಲ. ಅವ್ರು ಮರ್ಡರ್ ಮಾಡಿರೋದು ಅವ್ರ ಹಸ್ಬೆಂಡೇ, ಎಲ್ಲ ಕಾರಣ ಅವ್ರ ಹಸ್ಬೆಂಡೇ ಅಷ್ಟೇ ಸರ್. ಬೇರೆ ಏನೋ ಬಸ್ ಎಲ್ಲರೂ ಸೇರಿ ನಮಗೆ ನ್ಯಾಯ ಕೊಡಬೇಕು. ನಮ್ಮ ತಂಗಿಗೆ ನನ್ನ ತಂಗಿ ನಿಮ್ಮೆಲ್ಲರ ತಂಗಿನೇ ಅವರು ಇದು ಮಾಡಿ, ನೀವು ನಮ್ಮ ಜಾಗ ನೀವು ನಿಂತ್ಕೊಂಡು ನೋಡಿ ಹೇಗೆ ಫೀಲ್ ಆಗ್ತಾ ಇದೆ. ನನ್ನ ತಂಗಿ ಈ ಥರ ಮಾಡೋದು ವೆಲ್ ಎಜುಕೇಟೆಡ್ ಹುಡುಗಿ, ತುಂಬ ಅವರು ಜಮೀರ್ ಅಹಮದ್ ಎಲ್ಲ ಅವ್ರಿಗೆ ಅವಾರ್ಡ್ ಕೊಟ್ಟಿದ್ದಾರೆ ಸರ್. ಯಾಕೆಂದರೆ ಹುಡುಗಿ ಎಷ್ಟು ಚೆನ್ನಾಗಿ ಓದಿದ್ದಾರೆ. ಫೋಟೋಸ್ ಎಲ್ಲ ಇದೆ, ನ್ಯೂಸ್ ಪೇಪರೆಲ್ಲ ಬಂದಿದ್ದಾರೆ. ನನ್ನ ತಂಗಿ ಜಮೀರ್ ಅಹಮದ್, ಇಮ್ರಾನ್ ಅವರು ಎಲ್ಲ ಅವ್ರಿಗೆ ಸಪೋರ್ಟಿವ್ ಇತ್ತು. ಅವರು ಜಮೀರ್ ಅಹಮದು ಹೇಳಿದ್ದಾರೆ, ನೀವು ಎಲ್ಲ ನನ್ನ ನಿಂತ್ಕೊಂಡು ನಿನಗೆ ಮದುವೆ ಮಾಡ್ತೀನಿ ಎಷ್ಟು ಸಪೋರ್ಟಿವ್ ಇದ್ದಿತ್ತು ಸರ್ ಅವ್ರಿಗೆ. ಶರತ್ ಅಂತ ಹೇಳಿದ್ರೆ ಒಂದು ವೆಲ್ ಎಜುಕೇಟೆಡ್ ಪರ್ಸನ್ ಆಗಿದ್ರು ಅವರು. ಈ ರೀತಿಯಾಗಿ ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ ವ್ಯಕ್ತಿತ್ವ ಅವ್ರದ್ದಲ್ಲ. ಆಕೆಯ ಹೈಟ್ಗೂ ಮತ್ತೆ ಆಕೆ ನೇಣು ಬಿದ್ದ ಸ್ಥಿತಿಯಲ್ಲಿ ಸಿಕ್ಕಂತಹ ಒಂದು ಜಾಗ ಏನಿದೆ ಅದಕ್ಕೂ ಸಂಬಂಧ ಇಲ್ಲ. ಆಕೆ ಇವರು ಏನೋ ಒಂದು ಪತಿ ಏನೇನಿದ್ದಾರೆ ಅವರೇ ಒಂದು ಕೊಲೆಯನ್ನು ಮಾಡಿ ನೇಣು ಅಂತ ಹಾಕಿರುವಂಥದ್ದು. ಸೊ ಅವರಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಮುಂದೆ ಈ ರೀತಿಯಾದಂಥ ಘಟನೆಗಳು ಆಗಬಾರ್ದು. ಇಂಥವರಿಗೆ ಕಾನೂನು ಪ್ರಕಾರ ಏನು ಶಿಕ್ಷೆ ಆಗಬೇಕು ಅದು ಆಗಬೇಕು ಅಂತ ಹೇಳಿ ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇರುವಂಥದ್ದು ಶರತ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.